ಯಾರಿಗೂ ನಾನು ನನಗೆ MLC ಕೊಡಿ ಅಂತ ಖಂಡಿತವಾಗಿ ಕೇಳೋದಿಲ್ಲ, ಆಯಿತಾ. MLC ಬಂದರೆ ಚುನಾವಣೆಗೂ ನಿಲ್ಲಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಪದವೀಧರರು ದುಡ್ಡು, ಉಪಾಧ್ಯಾಯರು ದುಡ್ಡು, ಎಲ್ಲರೂ ದುಡ್ಡು. KC ರೆಡ್ಡಿಯವರಿಂದ ಇಲ್ಲಿವರೆಗೂ ನೋಡಿದ್ದೇನೆ. ಆದರೆ ನಾನು ಮಾತನಾಡುವುದು ಪ್ರಾಮಾಣಿಕತೆ. ಅವರು ಸಿದ್ದರಾಮಯ್ಯನವರಾಗಲಿ ಯಾರಾಗಲಿ ಅವರಿಂದ ನನಗೆ ಯಾವ್ದು ಆಗಬೇಕಿಲ್ಲ. ನಾನು ಕಂಡಿರೋದು. ಅದರಿಂದ ಪ್ರಾಮಾಣಿಕವಾಗಿ ಅನ್ಯಾಯ ಅಂದದ್ದನ್ನು ಅನ್ಯಾಯ ಅಂತ ಹೇಳಬೇಕು. ಆ ದೃಷ್ಟಿಯಿಂದ ಮಾತನಾಡ್ತಾರೆ. ಮೇಲ್ಮನೆಯಲ್ಲಿರುವಂಥವ್ರು ಬಹುತೇಕರು ರಿಯಲ್ ಎಸ್ಟೇಟ್ನವರು ಬಂಡವಾಳಶಾಹಿಗಳು ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮಂಥ ಒಂದು ನಿಷ್ಠಾವಂತರ ಒಂದು ಕೊರತೆ ಕಾಣ್ತಾ ಇದೆ ಅಂತ ಮೇಲ್ಮನೆಯಲ್ಲಿ. ಈಗ ಅದು ಮೇಲ್ಮನೆಯೂ ಆಗಿಲ್ಲ, ಕೆಳಮನೆಯೂ ಆಗಿಲ್ಲ. ಅದರಂಥ ಹೋಲ್ಸು ನನಗನ್ನಿಸ್ತದೆ ಅದು ಭಾಳ ಅತ್ಯಂತ ಹೀನಾಯವಾದಂಥ ಸಭೆಯಾಗಿದೆ. ಸಭೆಯಲ್ಲಿ ಅತ್ಯಂತ ಮಹನೀಯರು ಸಭೆಯಲ್ಲಿ ಈಗ ಅಲ್ಲಿ ರಿಯಲ್ ಎಸ್ಟೇಟ್ನೆಲ್ಲ ಬಂದ್ಬಿಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ದುಡ್ಡು, ರಿಯಲ್ ಎಸ್ಟೇಟ್, ಅಸೆಂಬ್ಲಿ, ರಿಯಲ್ ಎಸ್ಟೇಟ್. ನಿಮ್ಗೆ ಹೇಳೋದಾದರೆ ಈ ಪಕ್ಕದಲ್ಲೇ ಚಾಮರಾಜನಗರ, ಅವರಿಗೆ ನಾನು ಕುಡಿಯೋ ನೀರು ತಂದುಕೊಟ್ಟೆ, ರೋಡ್ ಮಾಡಿಕೊಟ್ಟೆ, ಜಿಲ್ಲೆ ಮಾಡಿಕೊಟ್ಟೆ, ಕೇಳಿದ್ದೆಲ್ಲ ಮಾಡಿಕೊಟ್ಟೆ. ಅವರು ನನ್ನ ತೀವ್ರವಾಗಿ ನಾನು ಯಾರು ಅಂತಲೇ ಅವ್ರಿಗೆ ಗೊತ್ತಾಗಿಲ್ಲ. ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ? ಈ ಕಡೆ ಮಹದೇಶ್ವರನ ಬೆಟ್ಟ ಇದೆ, ಆ ಕಡೆ ಒಳ್ಳೆ ಪ್ರಸಿದ್ಧವಾದಂಥ ಕಾಡುಗಳಿದೆ. ಚಾಮರಾಜನಗರ ನಾನು ಬೆಳೆಸಿದಷ್ಟು, ನಾನು ನೋಡಿದಷ್ಟು ಒಬ್ಬಿಲ್ಲ. ಅಲ್ಲಿ ನನಗೆ ಅನ್ಯಾಯ ಮಾಡಿದ್ರು. ಸರ್, ಈಗ ಇದು ವಾಟಾಳ್ ನಾಗರಾಜ್ ಅವ್ರಿಗೆ MLC ಆಗೋಕ್ಕೆ ಆಸಕ್ತಿ ಇಲ್ವಾ ಅಂತ? ನನಗೆ ಖಂಡಿತವಾಗಿಲ್ಲ. ನಾನೇ ಅವರಿಗೆ ಆಸಕ್ತಿ ಅಂದರೆ ನಾಮಿನೇಷನ್ ಬೇಡ, ಅವಿರೋಧವಾಗಿ ಆಗ್ಬೇಕು, ಅವಿರೋಧವಾಗಿ ಆಗಬೇಕು, ನಾನೇ ಗೆಲ್ಲಬೇಕು, ಇಲ್ಲ ಬೇಡ. ಆವಾಗ ಅಲ್ಲಿ ಹೋಗಿ ಬಿಲ್ಲು ಬಾಣ ಬಿಡೋದಕ್ಕೆ ಅವಕಾಶ ಇಲ್ಲದೆ ಪ್ರಸ್ತಾವನೆ ಏನಾದರೂ ಸಲ್ಲಿಸ್ತೀರಾ? ಯಾರಿಗೆ? MLCಗೆ ಒಂದು ಪ್ರಸ್ತಾವನೆ ಏನಾದರೂ? ಯಾರಿಗೂ ನಾನು ನನಗೆ MLC ಕೊಡಿ ಅಂತ ಖಂಡಿತವಾಗಿ ಕೇಳೋದಿಲ್ಲ, ಆಯಿತಾ. MLC ಬಂದರೆ ಚುನಾವಣೆಗೂ ನಿಲ್ಲಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಪದವೀಧರರು ದುಡ್ಡು, ಉಪಾಧ್ಯಾಯರು ದುಡ್ಡು, ಎಲ್ಲರೂ ದುಡ್ಡು.